ಜಮ್ಮು ಕಾಶ್ಮೀರದ ರಜಾ ದಿನಗಳನ್ನು ಸಂಭ್ರಮಿಸಲೆಂದೇ ಬಂದಿದ್ದ ಭಾರತೀಯ ಪ್ರಜೆಗಳು ಸುತ್ತಾಡ್ತಿದ್ರು, ಖುಷಿಯಿಂದ ಇದ್ರು, ಭಾವಚಿತ್ರಗಳನ್ನು ತೆಗೆದಿದ್ದರು, ಆನಂದದಲ್ಲಿದ್ದರು. ಆನಂದಕ್ಕೆ ಪಾರವೇ ಇಲ್ಲದೆ ಸಂಭ್ರಮಿಸ್ತಾ ಇದ್ರು. ಸಮಯ ಕಾಯುತ್ತಿದ್ರು. ಪ್ರವಾಸಿ ಧಾಮಕ್ಕೆ ಬರ್ತಾರೆ. ರಕ್ತಸಿಕ್ತವಾದಂಥ ಪೆಹಲ್ಗಾಂವ್. ಮೋದಿ, ಅಮಿತ್ ಶಾ अप्रैल को जम्मू कश्मीर के पहलगाम में आतंकियों ने मासूम देशवासियों को जिस बेरहमी से मारा है, उससे पूरा देश व्यथित है। कोटि कोटि देशवासी दुखी हैं। और स्पष्ट शब्दों में कहना चाहता हूं, जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी जाने का समय आ गया है। भारतीयों की इच्छा शक्ति अब आतंकियों की कमर तोड़ कर रहेगी. ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಭಾರತದ ನೆಲದಿಂದಲೇ ಪಾಕಿನ ಆಕಾಶದಲ್ಲಿ ನೆಲೆಗಳನ್ನು ಗುರುತಿಸಿ ಉಗ್ರರ ನೆಲೆಗಳು, ಉಗ್ರಗಾಮಿಗಳು ಅಡಗಿರುವಂತಹ ತಾಣಗಳನ್ನು ಧ್ವಂಸಗೊಳಿಸ್ತಾ ಇದೆ. ಭಾರತೀಯ ವಾಯುಸೇನೆಯ ಪರಾಕ್ರಮ ಜಗತ್ತಿಗೆ ತಿಳಿಯಿತು. ಪ್ರತಿ ಸೇನಾನಿಯ ನೆಗೆತವು ನ್ಯಾಯದೆಡೆಗೆ, ಪ್ರತೀಕಾರದೆಡೆಗೆ. ವಂದೇ ವಂದೇ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಧರ್ಮ ಧ್ವಜಾರೋಹಣ, ಭಾರತ ಸಾರ್ವಭೌಮತ್ವದ ಅನಾವರಣ, ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಪೂರ್ಣಗೊಂಡ ಶುಭ ಸಂಕೇತವಾಗಿ ಅದರಲ್ಲಿ ಪವಿತ್ರ ಧರ್ಮ ಧ್ವಜಾರೋಹಣ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ಇಡೀ ಜಗತ್ತು ಮತ್ತು ಭಾರತ ರಾಮಮಯವಾಗಿದೆ. ಈ ರಾಮಭಕ್ತನ ಹೃದಯದಲ್ಲಿ ಅನನ್ಯ ಭಕ್ತಿ, ಅನನ್ಯ ತೃಪ್ತಿ, ಕೃತಜ್ಞತೆಯ ಭಾವ ನಿರ್ಮಾಣಗೊಂಡಿದೆ. ಶತಮಾನಗಳ ಹಳೆಯ ಗಾಯ ಸಂಕಲ್ಪಗಳನ್ನು ಅವತರಿಸಿ ಈಡೇರುತ್ತವೆ. 500 ವರ್ಷಗಳ ಕಾಲ
ಬೆಂಕಿ ಜ್ವಾಲೆ ಹೊತ್ತಿಕೊಂಡ ಯಜ್ಞ ರಾಮಲನ ಗರ್ಭಗುಡಿಯ ಅನಂತ ಶಕ್ತಿಯಿಂದ ರಾಮ ದರ್ಬಾರಿನ ದೈವಿಕ ವೈಭವವನ್ನು ಧರ್ಮಧ್ವಜದ ರೂಪದಲ್ಲಿ ಆಗಿ ಭಾರತೀಯ ನಾಗರಿಕತೆಯ ಪುನರುತ್ಥಾನದ ಧ್ವಜ ಕೇಸರಿ ಬಣ್ಣ ಸೂರ್ಯ ರಾಜವಂಶದ ವೈಭವ ಪವಿತ್ರ ಓಂ ಮತ್ತು ಕೋವಿದಾರ ವೃಕ್ಷ ಓಂ ರಾಮರಾಜ್ಯದ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ. ಶ್ರೀರಾಮಚಂದ್ರ ಭಗವಾನಿಗೆ ಶ್ರೀರಾಮಚಂದ್ರ ಭಗವಾನಿಗೆ ಓ ಭಾರತ್ ಮಾತಾ ಕಿ ವಂದೇ